ಸೌಕಾರ ಇಲ್ಲ ಉಳಿತಾರೆ ಹೋಗಿದ್ದಾರೆ. ಯಾಕಂದ್ರೆ ಅದು ಕಳಿಸಿ ಬರುತ್ತೆ. ಬಂದ ಹೇಳ್ತೀನಿ ಬರ್ತೇನೆ. ಆಯ್ತು. ಯಾಕೆ ಜಾಸ್ತಿ ಬರ್ತದೆ ನಾನು ಚಿಂತೆ ಮಾಡ್ತಿದ್ದೀನಿ. ನೀವು ಯಾವ ಶಿಕ್ಷಕರಿಗೆ ಫೋನ್ ಬರ್ತೀಯಾ? ಯಾರಿಗೆ ಫೋನ್ ಹಚ್ಚಿದ್ದೆ? ಸುವರ್ಣ ಸುಂದರಿಗೆ. ಸುಂದರಿ ಅಲ್ಲದೆ ಸುರ ಸುಂದರಿ. ನಿಮ್ಮ ಕಣ್ಣಿಗೆ ಸುರ ಸುಂದರಿ, ನಮ್ಮ ಕಣ್ಣಿಗೆ ಸುವರ್ಣ ಸುಂದರಿ. ಯಾರು ನಿಮಗೆ ಗೊತ್ತದ? ಏನು ಇವ್ರು ಬಂದಿದ್ದ ಬಗ್ಗಿರಪ್ಪ. ಏನಂತಂದು ಅವ್ನು ಹೇಳ್ತಿ ಯಾಕೋ ಏನು ಗರ್ಭಿಣಿಯಾಗಿ ಗಂಡು ಕೂಸಾಡ್ತೇವಂತೆ. ಅಪ್ಪ ಯಾಕೋ ಏನೋ ಗರ್ಭಿಣಿಯಾಗಿ ಗಂಡು ಕೂಸಾಡ್ತಾಳ. ಅದಕ್ಕೆ ಸೌಕರ್ಯ ಇಲ್ಲ. ಮಣಿಪಾಲ ಹೋಗಿದ್ದಾರೆ ಅಂದ್ರೆ ಮಣಿಪಾಲಿಗೆ. ಯಾಕಂದ್ರೆ ಬಂಗಾರದ ಹೊಲ ಕಡಿಸಿ ಬರಕ್ ಹೋಗಿದ್ದಾರೆ ಅಂದ್ರೆ ನಾನು ಹೇಳ್ತಿ ಗಂಡು ಕೂಸಾಡ್ತಾರೆ. ಆಸ್ಪತ್ರೆಗೆ 25 ಸಾವಿರ ಕಟ್ಟಬೇಕು ಕೊನೆಯಿಂದ ಕೊಡ್ಬೇಕಾಗಿತ್ತು. ನೀವೆಲ್ಲ ಹೇಳ್ಕೊಡ್ಲಿಲ್ಲ. ಆಮೇಲೆ ಕೊನೆಗೆ ಇನ್ನಷ್ಟು ಸೌಕರ್ಯ ಹೇಳ್ತೀನಿ ಕೊನೆಯ ಕೊಟ್ಬಿಟ್ಟು 25 ಸಾವಿರ ತಗೊಂಡು ಹೋಗಿ ಆಸ್ಪತ್ರೆಗೆ ಕೇಳಿದೆ. ಎಲ್ಲವ ನಿನ್ನ ಗಂಡ ಅಂದ. ಯಾರು ಗಂಡ? ನಿನ್ನ ಗಂಡ ಅಂದೆ. ನಾನು ಗಂಡ ಬಿಟ್ಟು 3 ವರ್ಷ ದೂರ ಆಯ್ತಂದು. ಗಂಡನ ಬಿಟ್ಬಿಟ್ಟು ಅಂತ 3 ವರ್ಷ ಆಗಿದ್ದ ಬಿಟ್ಟು ಆಮೇಲೆ ಎಲ್ಲವ 25 ಸಾವಿರ ರೂಪಾಯಿ ಇಸ್ಕೊಂಬಂದ. ಅದನ್ನ ಯಾರು ಲೆಕ್ಕಕ್ಕಾಗಲ್ಲ, ನಿನ್ನ ಲೆಕ್ಕಕ್ಕಾಗಲ್ಲ ಅಂತ ಕೇಳಿದೆ. ನನ್ನ ಲೆಕ್ಕಕ್ಕಾಗ ಯಾಕ್ತೀಯ? ನಿಮ್ಮ ಸೌಕರ್ಯ ಲೆಕ್ಕಕ್ಕಾಗ ಯಾರು? ನನ್ನ ಕೇಳ್ತಂತೆ. ನಾನು ಕೇಳಿ ಸೌಕರ್ಯ ಯಾಕೆ ಹಾಕೊಂಡ್ಬಂದೆ? ನನ್ನ ಕೂಸು ನಿಮ್ಮ ಸೌಕರ್ಯ ಅಂತ ಕೇಳಿದ್ರು. ಯಾವ ರೀತಿ ಕಟ್ಬೇಕಂತಿದ್ಯಾ? ಅದು ಯಾವ ಲೆಕ್ಕಕ್ಕೂ ಹಾಕಕ್ಕೆ ಹೋಗಲ್ಲ. ಅವ್ರಿಗೇನು ಗಂಡು ಕೂಸು ಆಗೈತೆ ಅಂತಂದಿಲ್ಲ. ಬೆಳೆದು ದೊಡ್ಡದಾಗ್ಲಿ ಹೇಳ್ಕೊಂಡು ಬಂದು ಫ್ಯಾಕ್ಟ್ರಿಗೆ ದುಡಿಸಿ ಬಿಡಿಸ್ಕೊಳ್ಳೋಣ. ನೌಕರಿ ಬಿಟ್ಟು ಹೋಗಿಲ್ಲ ಹಾಕಿಸ್ಬೇಕಂತ ಹೋದ್ರೆ ನಾನು ಗೇಟ್ ಕಾಯ್ಬೇಕಾಗುತ್ತೆ, ನಿನ್ನ ಕಸ ಹೊಡಿಬೇಕಾಗುತ್ತೆ. ನೀವು ಯಾಕೆ ರೀಚ್ ಆದಂತ ಅಸಿಸ್ಟೆಂಟ್ ಮ್ಯಾನೇಜರಿಂದ ನಿನ್ನೆ ಕೇಬಲ್ ಬರ್ತೀವಿ. ಪಾಲಾಶ ಇನ್ನೂ ಬರ್ಲಿಲ್ವಲ್ಲ? ದೂರ ಪ್ರಯಾಣ ಆಯ್ತು ಅಂದ್ರೆ ಸಮುದ್ರ ನ್ಯಾಯ ಮಾಡ್ಬರ್ಬೇಕು. ಬಾಯಿ ಹಣ್ಣು ಬಾಂಬಿಟ್ಟಿರ್ತಾರಂತೆ. ಪ್ರಯಾಣ ಹೊರಟ ಸುರಕ್ಷಿತವಾಗಿ ಜಾಗ ಮುಟ್ಬೇಕಾದ್ರೆ ಪುನಃ ಹುಟ್ಟಬೇಕಂತಾಗುತ್ತೆ. ಖಾಸಗಿ ಬಾಯಿ ತುಂಬ ಬರೀ ಹೇಸಿಗೆ ಇವಾಗಲೇ ಶೋಭಾರಾಣಿ ಅಂದ್ರೆ ಹಲ್ಲು ತುಂಬ ಹಲ್ಲೆ ಬರೆದಿದೆ. ಬರೀ ಗಣಸತ್ತ ಹಣ್ಣುಂಡ ಕ್ರೀಡಾಂತ ಹೇಳಿದ್ರಂತೆ ಅಲ್ಲ. ಇನ್ನು 3-4 ದಿನದಲ್ಲಿ ಮಗಳ ಮದುವೆ ಐತಿ. ಮಗ ಬಂದಿಲ್ಲ ಅಂತ ಜಾತೃಕ್ಷಿತರ ಹಾದಿ ನಾಯಕ ಆಗ್ತಿದ್ರೆ ಇದ್ರಲ್ಲಿ ಈ ಮಗ ಯಜಮಾನ್ರೆ ದಿನೇ ಅಪಘಾತಗಳು ಹೆಚ್ಚಾಗ್ತದೆ. ಸಮುದ್ರ ಮೇಲೆ ವಿಮಾನ ಬರಬೇಕು, ಬಾಳೆಹಣ್ಣಲ್ಲಿ ಬಾಂಬ್ ಇಟ್ಟಿರ್ತಾರೆ. ಪ್ರಯಾಣ ಹೊರಟು ಸುರಕ್ಷಿತವಾದ ಜಾಗ ಮುಟ್ಟಬೇಕಾದ್ರೆ ಪುನಃ ಹುಟ್ಟಿ ಬಂದಂತ ಪ್ರವೃತ್ತಿಯಲ್ಲ ನಿಮ್ಮ ಅವರ ನಿನ್ನ ಬಾಯಿಗೆ ಸುರಿವೆ. ಬಾಯಿ ತಕ್ಕ ನಿಂತ್ಕೋಬೇಕಲ್ಲ. ಯಾವ ಕುರ್ಚಿ ಯಾವಾಗ ಬರ್ತಂತೆ? ಬಂದಿತ್ತು. ಇವತ್ತು ಹೆಲಿಕಾಪ್ಟರ್ ಬಂದಿರೋದು. ಟೇಬಲ್ ಮಗನೇ, ದಿಸ್ ಇಸ್ ಎ ಕೇಬಲ್. ಇಂಗ್ಲಿಷ್ ಬಂದ್ರೆ ಯಾಕೆ ಮಾತಾಡ್ತಾರೆ? ಓದ್ ಹೇಳು. ಅವರು ಇಂಗ್ಲಿಷ್ ಇಂಗ್ಲಿಷ್ ಬರಲ್ಲ. ನಿನ್ನಂತ ದುರ್ಗಾನಿನ ಪ್ರೈವೇಟ್ ಸೆಕ್ರೆಟರಿ ಇಟ್ಕೊಂಡಿರೋ ಮಾತ್ರಕ್ಕೆ ನನಗೂ ಇಂಗ್ಲಿಷ್ ಬರೋದಿಲ್ಲ. ಯಾರು ಇಂಗ್ಲಿಷ್ ಬರೋದಿಲ್ಲ? ಯಾರು ಹೇಳ್ತಾರೆ? ನೀನ್ ಹೇಳ್ಬೇಕು, ನಾವು ಒಪ್ಪೋದಲ್ಲ. ನೀವು ವಿರೋಧ ಪಕ್ಷದವ್ರು, ನೀವು ಹೇಳೋದು ಒಪ್ಪೋದಿಲ್ಲ. ಇಂಗ್ಲಿಷ್ ಬರೋದಿಲ್ಲ? ಇಂಗ್ಲಿಷ್ ಬರುತ್ತಾ? ಇನ್ನೊಂದ್ಸರಿ ಮಾತಾಡೋದು. ಯಾಕ ಇಂಗ್ಲಿಷ್ ಬರುತ್ತಾ ಅಂತ ಹೇಳಿ. ಇಂಗ್ಲಿಷ್ ಜೊತೆ ಮಾತಾಡಿದ್ರೆ ಮಗನವರು ಹೌದಿಲ್ಲ. ನಾನು ಕನ್ನಡ ಮಾತಾಡ್ತಿದ್ದೆ, ಅವ್ರು ಇಂಗ್ಲಿಷ್ ಮಾತಾಡ್ತಿದ್ರು. ಅವ್ರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ, ಅವರೇ ಹೇಳ್ತಿದ್ದಿಲ್ಲ. ನನಗೆ ಇಂಗ್ಲಿಷ್ ಬರುತ್ತೆ ಅಂತ ಕೇಳ್ತೀರಿ. ಒಂದು ಮಾತು ಹೇಳ್ತೀನಿ, ಇಂಗ್ಲಿಷ್ ಬಂದ್ರೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಬ್ರಿಟಿಷ್ನರಿದ್ದಾಗ ಇಂಗ್ಲಿಷ್ ಕಲಿತಂತ ಕನ್ನಡದ ಯಾರು ಹೇಳ್ಬಿಡಿ ನೋಡ. ಯಾರಪ್ಪ ಪುಣ್ಯಾತ್ಮ? ಯಾರು ಹೇಳ? ಯಾದಗಿರಿ ಜಿಲ್ಲೆಯ ಸುರಪುರದ ಪುಟ್ಟಪ್ಪ ನಾಯಕರ ಮಗ ರಾಜ ವೆಂಕಟಪ್ಪ ನಾಯಕನ ಕರ್ನಾಟಕ ಪ್ರಪ್ರಥಮವಾಗಿ ಇಂಗ್ಲಿಷ್ ಕಲಿತರು. ಬಂಗಾಳದ ಬಾವಿಯನ್ನು ಕುಸಿದಾಗ ಅದರಲ್ಲಿ ಬೇರು ಬಂದು ಪುಟ್ಟಪ್ಪ ನಾಯಕರು ಬಂದಾಗ ಬ್ರಿಟಿಷ್ನರು ಬುದ್ಧಿ ಹಾಕಿ ಆ ಬಂಗಾಳ ಯಾವ ದೇಶಕ್ಕೆ ಕಳಿಸಿ, ಯಾವ ದೇಶಕ್ಕೆ ಬೆಂಗಳೂರು ಕಳಿಸಿ ಅವ್ರ ಮಗ ರಾಜ ವೆಂಕಟಪ್ಪ ನಾಯಕರಿಗೆ ಇಂಗ್ಲಿಷ್ ಕಲಿಸಿ ಇಂಡಿಯಾ ಪ್ರೆಸಿಡೆಂಟ್ ಮಾಡ್ತಾರೆ. ಆದರೆ ರಾಜ ವೆಂಕಟಪ್ಪ ನಾಯಕ ಕನ್ನಡ
ಸಹಾಯ ಮಾಡ್ದ ಅಂತ ಹೇಳಿ ಬ್ರಿಟಿಷರು ಹೈದರಾಬಾದ್ ನವಾಬರಿಗೆ ಹೇಳಿ ಸನ್ಮಾನಕ್ಕಂತ ಕರೆಸಿ ಗುಂಡಿಟ್ಟು ಕೊಂತಾರೆ. ನನಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ತೀರಿ ಏನ್ರಿ? ನೀವು ಒಂದು ಮಾತು ಹೇಳ್ತೀರಾ? ನಮ್ಮ ಭಾರತದಲ್ಲಿ ಎರಡು ಕೈಯಲ್ಲಿ ಎರಡು ಪೇಪರ್ ಮೇಲೆ ಹಿಂದಿ ಇಂಗ್ಲಿಷ್ ಮೇಲೆ ಮ್ಯಾಟ್ರ್ ಒಂದು ಬರ್ತದೆ. ಯಾರು ಹೇಳ್ಬಿಡಿ ಇಂಗ್ಲಿಷ್ ಬರ್ತಂತಾರೆ. ಎರಡು ಪೇಪರ್ ಖಾಲಿ ಪೇಪರ್ ಮೇಲೆ ಎರಡು ಪೆನ್ ಹಿಡ್ಕೊಂಡು ಒಂದರಲ್ಲಿ ಹಿಂದಿ ಒಂದರಲ್ಲಿ ಇಂಗ್ಲಿಷ್ ಮ್ಯಾಟ್ರ್ ಒಂದೇ ಬರೋದ್ರೆ ಯಾರು ಗೊತ್ತಾ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ನನಗೆ ಇಂಗ್ಲಿಷ್ ಬರ್ತಂತ ಹೇಳ್ತಾರೆ, ಮಾತಾಡ್ತಾ ಹೇಳ್ತೀರಾ? ಸಿಟ್ಕೊಳ್ರಿ. ನಿಮಗೆ ಇಂಗ್ಲಿಷ್ ಬರೋದ್ರೆ ನನಗೆ ಕೇಳ್ತಾರ? ಇಂಗ್ಲಿಷ್ಗೆ ಸಿಟ್ಕೊಳ್ಳಿ ಅಂದ್ರೆ ಏನು ಗೊತ್ತಾ? ಕನ್ನಡದಲ್ಲಿ ಕೂತ್ಕೊಳ್ಳಿ, ಇಂಗ್ಲಿಷ್ ಸಿಟ್ಕೊಳ್ಳಿ. ಹೀಗೆ ನಿಂತರೆ ನಾವು ಹೇಗೆ ಸಿಗಲಿ? ಕನ್ನಡದಲ್ಲಿ ನೋಡಲಿ, ಇಂಗ್ಲಿಷಲ್ಲಿ ಸಿಗಲಿ. ನನಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲ ಅಂದ್ರೆ ಮತ್ತೆ ನಾಯಿ ಕತ್ತಿಸಿಟ್ಟು ನಾಯಿ ಹಾಕ್ಬಿಡ್ತೀನಿ. ಇಂಗ್ಲಿಷ್ ಬರಲ್ಲ ಅಂತ ಹೇಳಿ ಯಾರು ಕೇಳ್ತಾರೆ, ಎಲ್ಲಾದ್ರೂ ಬಂದು ಹೇಳಿ ಇಂಗ್ಲಿಷ್ ಇಂಗ್ಲಿಷು ಇಂಗ್ಲಿಷಲ್ಲಿ ಇಂಗ್ಲಿಷ್ ಅಂತ ಗೊತ್ತಾಗುತ್ತೆ, ಆದ್ರೆ ಓದಕ್ ಬರಲ್ಲ. ರಾಧಗೆ ಕನಕ ಐತೆ ನೋಡು. ರಾಧೆಲ್ಲ ಕನಕ ಎಲ್ಲಿಗೆ ಹೋಯ್ತು? ಮಮತನ ಮನೆಗೆ. ಬೇರೆ ಗಂಡ ಜಾಗ ನೀವೇ ಹೋಗ್ತಿದ್ದಲ್ಲ, ನಾವು ಮೇಲವಾರ ಬೆಂಗಾರು ಕನ್ನಡ ಇಟ್ಕೊಂಡು ಎಲ್ಲ ಕೊಟ್ಬಿಡು ಅಂದ್ರೆ ಇಲ್ಲಪ್ಪ ಬೆಂಗಾರು ಮೇಲಿಂದ ಮನೆ ಬರ್ತಾರೆ. ಅವ್ರ ನೆನಪಿಗೆ ಏನು ಕೊಟ್ಟಿಲ್ಲ, ಅದೊಂದರ ನೆನಪಿಗೆ. ಜಾತ್ರೆಗೆ ಬಂದಿರೋ ಒಂದು ಮಗು ಡಿಂಪಲ್ ಎನ್ನುವ ಹುಡುಗ ಕಳೆದು ಇಲ್ಲಿದ್ದಾನೆ. ಈ ನಾಟಕದ ವೇದಿಕೆ ಹತ್ರ ಬಂದು ಅವನ ಕರ್ಕೊಂಡು ಹೋಗ್ಬೋದು. ಅವನ ಪೋಷಕರು ಯಾರೇ ಇದ್ರು ಸರಿ, ಡಿಂಪಲ್ ಅಲ್ಲ ನಿನ್ನ ಹೆಸರು ಹೇಳ? ಡಿಂಪಲ್ ಅನ್ನೋ ಹುಡುಗ, ದಯವಿಟ್ಟು ಪೋಷಕರು ಬಂದು ಇಲ್ಲಿ ಕರ್ಕೊಂಡು ಹೋಗಿ ನಾಟಕದ ಬಡಿದ್ದಾರೆ. ಇಟ್ಕೊಂಡು ಕಟ್ಕೊಳ್ಳಿ. ನನಗೆ ಏನೇ ಬಂದ್ರು ಹೆಸರು ಬರ್ತದೆ. ನೀನು ಕೂಡ ಜಗಳ ಮಾಡ್ಕೊಂಡು ಆ ಕೆಟ್ಟ ಮಿಷನ್ ಖಾಸಗಿ ಕಾರ್ಯಕ್ರಮ ಹೋದವರು ಮತ್ತೆ ತಿರುಗಿ ಸಹಾಯ ಕೊಡ್ತಾಳೆ. ನನ್ನ ಜಗಳ ಮಾಡಿದ್ರೆ ನನಗೆ ಏನಂತ ಆಗಿರ್ಬೇಕು, ಎತ್ತಿನಂತ ಹಾಗಿರಕ್ಕೆ ಸಾಧ್ಯ? ನಾನು ಹಾಗೆ ಮಾಡ್ತೇನೆ. ಏನಂತ ಹೆಣ್ಣು ಕೂಸ್ಬೇಕಾದ್ರೆ ಇಲ್ಲಿ ಕರ್ಕೊಂಡು ಹೋಗೋ ಅಂತೇಳಿ ಏನ್ ಮಾಡಿ ಮಾಡ್ತಿದ್ದ ಹೋದ್ರು. ವರ್ಷ ಹೋಗ್ತೀರಾ? ಹೌದಾ ಸಂಗೀತ ದೃಷ್ಟಿ ಕಡಿಮೆ ಆಗಿತ್ತು. ಆನೆ ಬಾಲ ಟೂಕಂ ಯಾಕೆ ಕುದುರೆ ತೂಕ unable to come marriage day is after 15 days post-mortem. Post-mortem, no. Unable to come marriage day please after 15 days postpone. ಮದುವೆ ಸಭೆಗೆ ಬರೋಕ್ಕಾಗೋದಿಲ್ಲ, 15 ದಿನ ಮದುವೆ ಮುಗಿದ್ರೆ ಅಂತ ತಾಯಿಗೆ ಕೇವಲ ಕಟ್ಟಿದ್ರೆ ಪಾಲಾಗಿ 15 ಗಂಟೆ ಮದುವೆ ಮುಂದೂಡಕ್ಕಾಗಲ್ಲ. ಕನ್ನಡ ಇಂಗ್ಲಿಷು ಎಲ್ಲ ಪತ್ರಿಕೆ ಮದುವೆ ಕೊಟ್ಬಿಟ್ಟಿದ್ದೀವಿ. ಎಲ್ಲ ಮದುವೆ ಅವ್ರಿಗೂ ನಮ್ಗಿದ್ರು ಬರಕತ್ತಿದ್ದಾರೆ. ಮದುವೆ 15 ದಿನ ಮುಂದಕ್ಕೆ ಹಾಕಿದ್ರೆ ಆ ಜಮೀನ್ದಾರ ವಿಶ್ವೇಶ್ವರ ಮೇಲೆ ಅಭಿಪ್ರಾಯ ಮಾಡ್ತಾರೆ. ಏನ್ ಮಾಡ್ಬೇಕು ಈಗಲೇ? ಯಾವುದಾದ್ರು ದೇಶದಲ್ಲಿ ಆಕಾಶದಲ್ಲಿ ಹಾಡುವ ಮಗು ನಂಬಿ ಭೂಮಿ ಮೇಲಿರುವ ನಾವು ಮದುವೆ ಫಿಕ್ಸ್ ಮಾಡಿ ದೊಡ್ಡ ತಪ್ಪಾಯ್ತು. ಸಣ್ಣ ಪುಟ್ಟ ಬಂದ್ರೆ ಜಮೀನ್ದಾರ ಯಜಮಾನರು 300 ಎಕರೆ ಅಡಿಕೆ ತೋಟ ಇದ್ದಂತೆ, 200 ಎಕರೆ ತೆಂಗಿನ ಮರ ಅಂತೆ, ಒಂದು ಕಾಯಿ ಬಂದಿಲ್ಲಂತೆ. ಕಾಯಿ ಬಿಡಲ್ಲಂತೆ. ಯಾಕಂದ್ರೆ ಅದಕ್ಕೆ ಬೋರ್ ಫೈಲ್ ಆಗೈತಂತೆ. ನೋಟ್ನ ಬುಕ್ ಕೊಡ್ತಾ ಹೋಗಿದಾರಂತೆ. ಮನೆಯಿಂದ ಲೆಕ್ಕಗಳು ನೋಟ್ ಓಡಿಸ್ತಾರಂತೆ. ಆಮೇಲೆ ನೋಟ್ನೆಲ್ಲ ಕಾಯಿಗಳು ಕುಂತ್ಬಿಟ್ಟಿತ್ತು ಅಂತೆ. ಆಮೇಲೆ ನಾಯಿಗಳೆಲ್ಲ ಬಿಟ್ಟು ಹೋಗ್ಬಿಡುದು. ಅಷ್ಟೆಲ್ಲ ನಮಗೆ ದಕ್ಕಬೇಕಾದ್ರೆ ಜಮೀನ್ದಾರ ವಿಶೇಷಗಳು ಜೀವನ ತೆರವಾರೆ ಮದುವೆ
ಹಾಗೆ ಅಲ್ಲ ದೊಡ್ಡವರು ಕೂಡ ಬಾಂಧವ್ಯ ಬೆಳೆಸೋದು ಅಂದ್ರೆ ಗುರುಪಿ ರಿಜಿಸ್ಟರ್ ಮ್ಯಾರೇಜ್ ತೀರ್ಮಾನ ಅಯ್ಯವ ನನ್ನ ಮಗ ಮುಗಿದ ಹರಕದ ಅಕ್ಕರ ಶಬ್ದಗಳ ಸಂಗ್ರಹ ಮತ ಬಂದಿರಂತ ಸಂತಿಗೆ ಎರಡೆರಡು ಕೆಕ್ಷರದ ಬೈದ್ರೆ ನೀನು ಅಕಾರದ ಹರಕದ ಶಬ್ದ ಪದಗಳನ್ನು ಕೋಲಿಗೆ ಹಾಕ್ತದೆ ಹರಕಟ್ ಅಂದಿನ ಅಂದಿಗೆಟ್ಟಿನ ಮಗ ಇಷ್ಟೆಲ್ಲ ಬಾಯಿ ಕೊಟ್ಟೆ ಬೈದಲ್ಲ ಅವ ನಿನ್ ಮಗನ ನೀವು ಮಗನ ಶಕ್ತಿ ಬೈತಾ ಇದ್ರಲ್ಲ ನಿಮ್ ಬಾಯಲ್ಲಿ ಬೈದ್ರೆ ಸರಿಯಾಗಿ ಬರ್ತಾ ಇರ್ಲಿಲ್ಲ ಅದಕ್ಕೆ ನಾನೇ ಈ ಬಾಯಿಗೆ ಮಗನಿಗೆ ಬೈದು ಶಾಲೆ ಮಾಡ್ಬಿಟ್ಟೆ ನಾನು ನಿನಗೆ ಎಷ್ಟು ವರ್ಷ ತಪಸ್ ಮಾಡಿ ಸಾಧ್ಯವಾದಿತ್ತಪ್ಪ ಮಗನೇ ಏನ್ ಮಾಡ್ಬೇಕಿದೆ ಈ ಮದುವೆ ಸಲುವಾಗಿ ನಾನು ಲಕ್ಷಣಗಟ್ಟಲೆ ಹಣನ ಖರ್ಚು ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ನಿನಗೆ ಅಪ್ಪನ ಹಾಕಿ ಮದುವೆ ಮಾಡ್ಕೊಳ್ಳೋ ಜಮೀನಲ್ಲಿ ಲಕ್ಷ ಖರ್ಚು ಮಾಡಬೇಕು ತುಂಬಿದ ಸಭೆಯಲ್ಲಿ ನಾನು ಮನೆಯಿಂದ ಹೋಗ್ತಿದ್ದೆಲ್ಲ ಹೆಂಗ್ ನಾನೇ ರಾತ್ರಿ ಯಾರಿಗೆ ಹೇಳ್ದಾಕಂದ್ರೆ ಹೋಗ್ಬಿಟ್ಟು ಹೋಗ್ಬಿಡ್ತೀನಿ ನೀವೇನು ಮಾಡ್ತೀರಿ ಹೋಗಕ್ಕಾಗಿ ಅದೇನಪ್ಪ ಎಲ್ಲ ನೋಡ್ಕೊಂಡು ಹೋಗ್ತೀರ ಯಾರು ಹೇಳೋದಿಲ್ಲ ಮತ್ತೆ ತಿಳಿಸಾಯಿ ಬರ್ಲಿ ಸುಡಮನೆ ಕಂಡು ಕಲಿಕರ ಪಟ್ಟು ಬೆಂಕಿ ಹಾಸಕ್ಕೆ ನೀರು ತಂದಾಕ ಮಗ ಅಂದರೆ ನೀನು ಅದೇ ಸುಡಮನೆಯಲ್ಲಿ ಎರಡು ಬೊಂಬುಗಳಾಗಿ ಇಟ್ಕೊಂಡು ಕನ್ನ ಮನೆಗೆ ಹಾಕೊಂಡು ಲಾಭ ಮಾಡ್ಕೊಳ್ಳೋಕೆ ಮಾತು ಪಕ್ಷಿ ಏ ವಿಪಕ್ಷಿ ಮದುವೆ ನೋಡ್ತಾ ಮಾಡ್ತೇನೆ ಇವಾಗ 4 ಕೋಟಿ ಟಿಕೆಟ್ 4 ಕೋಟಿ ಎನಿಮಲ್ ಪ್ರೈಸ್ ಅಂಡ್ ಬ್ರಿಂಗ್ ಮೀ ನೀವು ಪಂಕಾಲ ಮಗನೇ ಎಣ್ಣೆ ಕೆತ್ತಿರೋದು ತಿನ್ನಿಕೊಳ್ಳಕ್ಕಂದ್ರೆ ಫ್ಯಾಕ್ಟ್ರಿ ಓನರ್ ಮತ್ತೆ ಮಾಲೀಕ ನಾನು ವಿಷ ಕುಡಿದು ಸಾಯಲಿಕ್ಕೆ ಸಿದ್ಧರಿದ್ದೇನೆ ಇಷ್ಟ ತಿರುಗುತ್ತಿರೋ ನನ್ನ ಮಣ್ಣು ತಲೆ ವಿಷ ಕುಡಿದು ಸಾಯುವಂಥದ್ದು ನಿಮಗೇನಾಗಿದೆ ಯಜಮಾನ್ರೆ ಅಯ್ಯೋ ನಿಮ್ ಸಲುವಾಗಿ ಸಾವಿರಾರು ಜನ ಸಾಯೋದಕ್ಕೆ ಸಿದ್ಧವಾಗಿರುವಾಗ ಅವ್ರ ಹೆಂಡತಿ ಮಕ್ಕಳಿಗೆ ಬದುಕೋದಕ್ಕೆ ಅಂತ ತಲಾ 10,000 ರೂಪಾಯಿ ಕೊಟ್ಟು ಅಲ್ಲ ಸಾವಿರಾರು ಜನ ಕೊಡೋ ನೀವೇ ಸತ್ರೆ ಆ ಯಮಧರ್ಮರಾಯನಿಗೆ ಹೋಗೋಕ್ಕಾಗುದಿಲ್ಲ ಅಂತ ಏನ್ ಸುದ್ದಿ ಮಾತಾಡ್ತಾರೆ ವಿಶ್ವಾಸ ಒಂದೇ ಮಾತು ಅಂದ್ರೆ ಹೊಟ್ಟೆ ಹೆಂಗ್ ತುಂಬುತ್ತೆ ಬೆಳಿಗ್ಗೆ ಎದ್ದು ಸ್ನಾನ ತಿಳಿಸಿ ಶಿವಪೂಜೆ ಮಾಡ್ಕೊಂಡು ಹನಿ ನೀರಿನ ಬಾಯಿಗೆ ಹಾಕೋದಾಗಿ ಬಂದಿದ್ದೀನಿ ಇಂತಂದ್ರೆ ಇಬ್ಬರು ಸೇರಿದ ಹೊಟ್ಟಿಗೆ ಮುಟ್ಟಿ ಹಸಿ ಶಿಬಿ ತಿಳ್ತೀವಿ ತೊರಗದೆ ಹೇಳಿ ಯಜಮಾನ್ರೆ ಯಾರು ಕೇಳ್ತಿರೋದು ಅನ್ನೋದ ಗಡಿಗಳು ಅಪ್ಪ ಮಕ್ಕಳ ವಿಷ ಸಾಯ್ತೇನೆ ಅಂತೇಳಿ ಬೇಡಿ ಅಂತೇಳಿ ಇವತ್ತು ವಿಷ ತೆಗೆದುಕೊಂಡನು ನಾಳೆ ಹೊತ್ತ ನಿಮ್ಮ ಮಾತು ಎಲ್ಲ ನಿಮ್ಮ ಮನೆಗೆ ಹಾಕಿಕೊಂಡು ಸುತ್ತ ಅನ್ನ ಅಂತ ಅವ್ರ ಮನೆ ಅನ್ನ ತಿಂದು ನೀರು ಬಿಡಿಸಿ ಹೋಗು ವಿಷ ತೆಗೆದುಕೊಂಡು ಸಾಯ್ಬೇಕು ದುಡ್ಡಿಲ್ಲ ಮೊದಲು ಹೇಳಬೇಕಾಗಿತ್ತು ಕೊಡ್ಲೇನು 500 ನೋಟ ನೋಡಿ ತಿಳ್ಕ ಮುಂದೆ ಬಾಳಿ ಬದುಕಬೇಕಾದವನು ಅಲ್ಲ ಭಿಕ್ಷುಕರು ಬಾಯ್ಕೆ ಕೇಳಿದ್ರು 10 ರೂಪಾಯಿ ಕೈ ಎತ್ತಿ ದಾನ ಮಾಡೋದ ದುಡ್ಡಾನಿಂದ ಅದೇನು ವಿಷಯ ಕುಡಿಸೋದಕ್ಕೆ ಹೋಗ್ತಾರೆ ಎಲೆ ತರೋಬೇಕ ಬೇಟೆಗೆ ಯಜಮಾನ್ರೆ ಸಾಧ್ಯವಿಲ್ಲ ಸತ್ಯತೆ ಆಗಿರುವ ಜಮೀನ್ದಾರಿ ನಮಗೆ ನಾಳಿದ್ದು ನಮಗೆ ಹಾಜರಾಗಬೇಕು ಒಂದು ಇಲ್ಲ ತುಂಬಿದ ಸಭೆಯಲ್ಲಿ ಮೆರೆದಿರಿಸೋದಕ್ಕೋಸ್ಕರ 4 ನಿಮಿಷ ಕುಡಿದು ಸಾಯಬೇಕು ಒಂದು ನನ್ನ ಜೀವನದಲ್ಲಿ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ತುಂಬಿದ ಸಭೆಯಲ್ಲಿ ನದಿಗಳ ಪರಿಸ್ಥಿತಿ ಬಂದಿರಪ್ಪ ನಿಮಗೆ ಲೇ 70 ಲಕ್ಷ ರೂಪಾಯಿ ಆಸ್ತಿ ಒಡೆಯ 70 ಲಕ್ಷ ನನ್ನ ಗುರುಗಳಷ್ಟು ಹೊರಗಡೆ ಹಾಕ್ತಾ ನಿಂತಿದ್ದೀರಾ ಈ ಗುರುಮಾನ ಸಾಯೋದಕ್ಕೆ ಮುಂಚೆ ನನಗೆ
ಏನ ಎತ್ತಿದ್ರೆ ನಾನು ತಿಳ್ಸಂಗಿಲ್ಲ ಅದಕ್ಕಾಗಿ ಮೂಗಿನ ಬಾಯ ಹತ್ತಿ ತಗೊಳ್ತೀನಿ ಏಕೆ ವಾಸನೆ ಬರಬಾರ್ದು ಜನ ತೊಂದರೆ ಆಗಬಾರ್ದು ಒಂದೇ ದಿನ ಬಂದು ಮಾಡಿ ಮೈಸೂರು ಅಂದ್ರೆ ಇದ್ದಲ್ಲೂ ಕಾಣ್ತೀಯ ಸತ್ತಲ್ಲೂ ಕಾಣ್ತೀಯ ನಾಳೆಗೆ ನಾನು 3 ದಿವಸ ಅಲ್ಲೇ ಇರ್ತೀನಿ ಪ್ರೋಗ್ರಾಮ್ ಮಾಡಿಸಿ ನನ್ನ ಮುಂದೆ ಕುಡಿಯೋರಿಗೆಲ್ಲ ಅನೌನ್ಸ್ ಮಾಡ್ಬಿಡ್ತೀನಿ ಇವತ್ತು ರಾತ್ರಿ ಎಲ್ಲರೂ ಒಂದು ಕುಡಿಬೋದು ಅಂತ ಎಲ್ಲರಿಗೆ ಬ್ರಾಂಡ್ ಕೊಟ್ಬಿಡ್ತೀನಿ ಮತ್ತೆ ನಾಳೆ ಬೇರೆ ನಾಳೆ ಕೃಷ್ಣ ಬ್ಯಾಗ್ ಕಳಿಸ್ತೀನಿ ಇಸ್ಪಿಟಲಿಗೆ ದುಡ್ಡು ಬೇಕಲ್ಲ ಕೊಡ್ತೀನಿ ನಾನು ನೀನ ಎಲ್ಲಿಂದ ಕೊಡ್ತೀಯ ನಿಮ್ಗೆ ಐತಲ್ಲ ನಾನು ಸತ್ತಲ್ಲಿರ್ತೀನಲ್ಲ ಈ ಸ್ವಲ್ಪ ಮನೆಗಿರ್ತೇನೆ ನನಗೆ ಗೊತ್ತೈತ್ರಿ ಎ.ಟಿ.ಎಂ ಕಾರ್ಡ್ ಕಾಣ್ತೀನಿ ತಾಂಡ ಬಂದು ಬಂದೆ ಇಸ್ಬಿಟ್ಟಾರೆ ಅಂತೆ ನಾವೆಲ್ಲ ಇಸ್ಬಿಟ್ಟಾಡಬೇಕು ಮೂರೇ ದಿನ ಹೆಣ್ಮಕ್ಳು ಕಳಿಸಿ ಮುದುಕೆಲ್ಲ ಡ್ಯಾನ್ಸ್ ಮಾಡ್ತೀನಿ ದೊಡ್ಡ ಸತ್ತ ಅಳು ಸೌಂಡ್ ದೊಡ್ಡ ನನಗೆ ತಿಳಿದ್ರೆ ನಿನಗೆಲ್ಲ ತಿಳಿದತ್ತೆ ಆದ್ರೆ ನೀನು ನೌಕರಿ ಇಟ್ಕೊಂಡಲ್ಲ ದೊಡ್ಡ ಮಗ ನಾನು ನನಗೆ ತಿಳಿದಿಲ್ಲ ಅಂದ್ರೆ ಕೈ ತುಂಬ ಸಂಬಳ ಕೊಡ್ತೀನಿ ಹೊಟ್ಟೆ ತುಂಬ ಊಟ ಹಾಕ್ತೀನಿ ಮೇಲೆ ನಿಮ್ ಕಡೆ ಬಾಯಿ ಬಂದಾಗ ಬೇಯಿಸ್ತೀನಿ ಹೇಳಿ ಯಜಮಾನ್ರೆ ಯಜಮಾನ್ರೆ ಈಗ ನನ್ನ ತಲೆಗೂ ಒಂದು ಉಪಾಯ ಹೊಡಿತಾ ಉಪಾಯ ಯಜಮಾನ್ರೆ ಚಿಕ್ಕಳಿ ಬಾಲಕರನ್ನ ಹೆಣ್ಣು ಕಡೆ ಯಾರು ನೋಡಿಲ್ಲ ನಮ್ಮ ಕಡೆ ನೋಡಿ ಬಹಳ ದಿನಗಳಾಯಿತು ಮೇಲಾಗಿ ಜಮೀನ್ದಾರರ ಮನಸ್ಸಲ್ಲಿ ಮದುವೆ ಮಾಡುವಾಗ ವರದ ಮುಖದಿಂದ ಹೂ ಮುಚ್ಚಿಬಿಟ್ಟು ಮದುವೆ ಮಾಡೋ ಪದ್ಧತಿ ಇದೆ ನನ್ನ ಸುಂದರವಾದ ಮುಖನ ಯಾರಿಗೂ ತೋರಿಸ್ದೆ ಹಾಗೆ ಇದ್ದು ಬಿಡ್ತೀನಿ ಈಗ ಮದುವೆ 20 ಕಳಿತಿ ಆಮೇಲೆ ಚಿಕ್ಕನಿ ಬಾಲಾಕ್ಷರನ್ನು ಬಂದು ಕೂಡಲೇ ಮತ್ತೊಮ್ಮೆ ಮದುವೆ ಕಾರ್ಯವನ್ನು ಸಂಕ್ಷಿಪ್ತವಾಗಿ ಮಾಡಿ ಆಯ್ತು ಇದಕ್ಕೆ ನೀವು ಒಪ್ಪಿಗೆಯೋ ಇಲ್ವೋ? ಮಾಡಿ ಒಪ್ಪಿಗೆ ನೀವು ನಾನು ಒಪ್ಪಲಿಲ್ಲ ಯಾರ ಕೇಳ್ತಾರೆ ಕುರಿಕೆಯಲ್ಲಿ ಸಾಂಬಾರು ಮಾಡ್ತಾರೆ ಅವರು ಅಲ್ಲ ಮದುವೆ ಆಗ್ತದಲ್ಲ ಹೌದು ಮೈ ಕೈ ಮುಟ್ಟು ಮದುವೆ ಆಗ್ತದೆ ಅವಾಗ ಏನ್ ಮಾಡ್ತೀವಿ ನೀವು ಮದುವೆ ಆಗ್ತಕ್ಕನೇ ಈಗ ನಾವು ಕಳಿಸ್ತೀರ ಮದುವೆ ಆಗುತ್ತೆ ಎಲ್ಲ ಆಗುತ್ತೆ ಆಮೇಲೆ ಜಮೀನ್ದಾರಿ ಅವರು ಸೋಮಕಾಯಿ ಅಂತ ಇಟ್ಕೊಂತಾರೆ ಇಬ್ಬರು ಒಂದೇ ಕೋಣೆಗೆ ಹಾಕ್ತಾರೆ ಆಗ ಏನ್ ಮಾಡ್ತಾರೆ ಅಂತ ನಿಮ್ಗೆ ನಾನು ಹೇಳ್ತೀನಿ ರೂಮ್ ಒಳಗಿರೋ ನಾನು ನನಗೇನ್ ಗೊತ್ತು ಅವಾಗ ಏನ್ ಮಾಡ್ತೀವಿ ಹೇಳ್ಬಿಡ್ತಾರೆ ಅಂತ ರೂಮ್ ಒಳಗಿರೋ ಅವನು ಅವನಿಗೆ ಏನ್ ಮಾಡ್ತೀವಿ ಹೇಳ್ಬಿಡ್ಬೇಕು ಅಂತ ಆವಾಗ ಏನೇನ್ ಮಾಡ್ಬೇಕು ಏನೇನ್ ಬಿಡಬೇಕು ಕಿವಿ ಹೇಳ್ಕೊಡ್ತಾರೇನ್ರಿ ನಮ್ಗೆಲ್ಲ ಗೊತ್ತಿದೆ. ಜಮೀನ್ದಾರಿಯವರು ಸೋಮಕಾಯಿ ಅಂತ ಇಟ್ಕೊಂಡಿರ್ತಾರೆ ಆಗ ಒಂದು ಮಾತು ಹೇಳ್ತೀನಿ ಕೇಳಿ ನಿಮ್ಗೆ ಯಾವುದೇ ವಸ್ತುನ ಮಡಿಯಿಂದ ಮೈಗೆ ಮಾಡ್ಕೊಳ್ಳೋದು ಬರುತ್ತೆ ಒಂದು ಸಾರಿ ಮೈಗಾಗ ಮೈಯ ಇಡೀ ಜೀವನದಲ್ಲಿ ಮಡಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಮೈಗಾಗ ಜಮೀನ್ದಾರಿ ಹಾಗೆ ಬಿಡ್ತಾರೆ ಅಷ್ಟು ಒಳ್ಳೆಯ ವಿಷಯ ಬಿಡ್ತಾರೆ ಆಮೇಲೆ ಲಗ್ ಹೋಗಿರೋದು ಈಗ 50 ವರ್ಷದ ಸರ್ವಿಸ್ನಲ್ಲಿ ಇದೊಂದು ಮಾತು ಕರೆಕ್ಟ್ ಆಗಿ ಈಗ ನಮ್ಮ ತಲೆ ಒಂದು ಉಪಾಯ ಬೆಳೀತಾ ಇದೆ ಇದ್ದಾಗ ನಿಂತಲ್ಲಿ ಉಪಯೋಗ ಹೊಳೆಕತ್ತಿಲ್ವಾ ಅದಕ್ಕೆ ನೀವು ಒಪ್ತೀರೋ ಇಲ್ಲ ಅಂತ ಅನುಭವ ಬರ್ತಾ ಇದ್ದೀವಿ ಒಪ್ಪ ಮಾತ್ರ ಒಪ್ತೀನಿ ಏನಿಲ್ಲ ಆ ಡ್ರೈವರ್ ಮಾಡೋ ಪಾಠನ ನಾನೇನು ಹೇಳ್ತಾನಂತ ಬಾಯ್ ಕೊಟ್ಟು ಕೇಳಕತ್ತೀನಿ ಯಾಕಂದ್ರೆ ಆ ಡ್ರೈವರ್ ಮಾಡೋ ಬಾಯ್ತು ಕನ್ನಡಿಗೆ ಮುಖ ನೋಡ್ಕೊಂಡಿದ್ದೀರಾ ಕನ್ನಡಿಗೆ ಮುಖ ನೋಡ್ಕೊಂಡಿದ್ಯಾ ಏನಾಗಿತ್ತ ಚಿಕ್ಕಡಿಗೆ ಸಿಗರೇಟ್ ವಯಸ್ಸೆಷ್ಟು ನಿಮಗೆ 71 ಈ ವಯಸ್ಸಿನಲ್ಲಿ ಮದುವೆ ಏನಾಗುತ್ತೆ ಗೊತ್ತಾ ಪ್ರಯತ್ನ ಮಾಡಿ ನೋಡೋಣ ಅಂತ ಪ್ರಯತ್ನ ಮಾಡಿಸ್ಬೋದಾಗಿತ್ತು ಅವತ್ತು ಕನ್ಯೆ ನಿಶ್ಚಿತ ನೀನು ಬಂದಿರಲಿಲ್ಲ ನೀನು ಜಡ್ಜ್ ಮುಸುಡಿನ ಅವರೆಲ್ಲ ನೋಡಿಲ್ಲ ಅದಕ್ಕೆ ನಿಮ್ ಜೊತೆಗೆ ಎಲ್ಲಿ ಬರೋದಿಲ್ಲ ಅನ್ನೋದು ಯಾವಾಗ ಚಾನ್ಸ್ ಆಗ್ತದೆ ಅದನ್ನು ಹಾಳು ಮಾಡಿರ್ತೀವಿ ಇಲ್ಲ ವಿಪಕ್ಷ
ಮೇಲೆ ಹುಷಾರಿರಲಿಲ್ಲ, ಅವ್ನು ಬಂದಿರಲಿಲ್ಲ. ಹೀಗಾಗಿ ವಿರೂಪಾಕ್ಷಿ ವಯಸ್ಸು, ಮಹಾಲಕ್ಷ್ಮಿ ವಯಸ್ಸು ಎರಡು ಹುಡುಗಿಯ ನಡ್ಕೊಂಡು ಹೋಗುತ್ತೆ. ಅವ್ರಿಗೆ ತಿಳಿಸಿ ಹೇಳಿ, ಅವ್ರಿಗೆ ಏನು ಗೊತ್ತಾಯ್ತು ಅಂತ ಹೇಳಿ ನೀವು ಮಾತ್ರ ಕೊಡ್ತೀರ. ಅವ್ರಿಗೆ ಅವ್ರು ಇರೋ ಬಿಟ್ಟು ಏನಾದ್ರೆ ಮಿಲಿಟರಿ ಹೊಡೆದ ತಂಟೆಗಳಲ್ಲಿ ವಿರೂಪಾಕ್ಷಿ ನಾನು ಸೊಸೆಯಾಗಿ ಬರುವ ಶೀಲಾ ಕಾರ್ತಿಗೆ ಧಕ್ಕೆ ತರದಂಗೆ ಅವಳ ಮೈಕೆ ಮುತ್ತಿಗೆ ಬಂದಿದ್ದಾದ್ರೆ 50 ರೂಪಾಯಿ ಬಹುಮಾನ ಕೊಡ್ತೀನಿ. ನಾವು ಆಡೋದು ಕಡ್ಡಾಯವಾಗಿ ಅನ್ನ ಸೊಸೆ ಅಂದ್ರೆ ನನಗೆ ಹೆತ್ತ ತಾಯಿಯ ಸಮಾನ. ಆ ನಿಮ್ಮ ಸೊಸೆ ಮೇಲೆ ನಾನು ಕೆಟ್ಟ ಭಾವನೆ ನೋಡಿದರೆ ನನ್ನ ಹೆತ್ತ ತಾಯಿಯ ಮೇಲೆ ಅಣೆ. ವಿದ್ಯಾವಂತರು ಅಪ್ಸರಲ್ಲಿ ಶಿವಶಾಸ್ತ್ರೀಯ ಪಾವಿತ್ರತೆ ಇರೋದಿಲ್ಲ. ಬಡವರು ಕೀರ್ತನ ನಮ್ಮಂಥವ್ರ ಮಾತ್ರ ಇರುತ್ತೆ. ಭರವಸೆ ನಂದು ಒಂದು ಕೋರಿಕೆ ಏನಿಲ್ಲ, ಮದುವೆ ಮನೆಯಲ್ಲಿ ಮದುಮಕ್ಕಳಿಗೆ ಆಯುವಂತ ಕೊಡ್ತಾರಲ್ಲ, ವಾಚು ಚೈನು ಪ್ಲಾಸ್ಟಿಕ್ ಬಕೆಟ್ ಅವೆಲ್ಲ ಕೊಡ್ತಾರಲ್ಲ, ಅವೆಲ್ಲ ನನಗೆ ಕೊಡ್ಬೇಕು. ಏನು ಮಾಡ್ತಾರೆ, ಬೇಕಾದಷ್ಟು ನೀರು ಐತೆ, ದುಡ್ಡು ಕೊಟ್ಟು ಟೀ ಕುಡಿಯೋದಿಲ್ಲ. ಎಲ್ಲ ಕಾಲದ ಸದ್ದಾಂ ಹುಸೇನ್ ಕೂತ್ಕೊಂಡಾಗಿರ್ತಾರೆ. ಏನಂತ ಸಮುದ್ರ ಇದ್ದಂದ್ರೆ ಅಂತ ಸಮುದ್ರ ನಮ್ಮಂತ ಪಾಪಗಳು ಭಕ್ಷ್ಯ ಸಮುದ್ರ ಕಡಿಮೆ ಆಗುತ್ತೆ. ನಾಯಿ ಮೇಲೆ ಆಡತ್ತ ಬಂದ್ರ ದೇವಿ ಬರ್ತಾವ, ದೇವ್ರು ಬರ್ತಾವ, ನಾಯಿ ನಾಯಿನೇ ಕೊಡ್ಕೋಬೇಕು. ನಾವು ಸಮುದ್ರ ಅಂತೆ, ಆ ಸಮುದ್ರದಲ್ಲಿ ಒಂದು ಭಕ್ಷ್ಯ ನೀರು ಕುಡಿದ್ರೆ ಕಡಿಮೆ ಆಗಿದೆ. ಯಾಕೆ ಕುಡಿಯಕ್ಕೆ ಬರಲ್ಲ, ಉಪ್ಪು ನೀರು ನಮ್ಮ ಶ್ರೀಮಂತಿಗೆ ಎಲ್ಲಿ ಹೋಗ್ತಾನೆ. ನಾಯಿ ಮನೆಯಲ್ಲಿ ಹಾಕಿದ್ರೆ ದೇವರಿಗೆ ಬರಲ್ಲ, ದೇವರಿಗೆ ಬರಲ್ಲ ಅಂತಾನೆ. ನೋಡು ವಿರೂಪಾಕ್ಷಿ, ನಾನು ಸುಶೇಷ ಕಾಪಾಡ್ಕೊಂಡು ನಿಮಗೆ ರೋಮನ್ ಅಂತ ಹೇಳ್ಕೊಂಡು ಕೇಳಿದ್ದೀನಿ. ಆದ್ರೆ ನನ್ನ ಮಗನ ಟಿವಿ ಜಾತಿ ಕರ್ತವ್ಯ ನಡೆಸಬೇಕು. ನಿಮ್ಮ ಮಾತನ್ನು ಶಿರಸಾವಹಿಸಿ ನಡ್ಕೊಳ್ತೀನಿ. ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ಮಹಾಲಕ್ಷ್ಮಿಯಿಂದ ತಂದಿರೋ ಪ್ರಸನ್ನ ನೀವು ಅದಕ್ಕೆ ಕಟ್ ಮಾಡಿ ಬಳಸು. ಅಪರಿಚಿತ ಅಂತ ಕಟ್ಕೊಂಡು ಹೋಗು. ಸ್ನಾನ ಮಾಡ್ಕೊಂಡು ಬಚ್ಚಾಡಿ ಬಾ, ಕರ್ಕೊಂಡು ಹೋಗ್ತೀವಿ. ನಿನ್ನೆ ಕರೀತಾ ಇರೋದು. ನಿನ್ನೆ ಕಣೋ. ಹಾಗೆ ಓಡ್ತಾ ಹೋಗಿ ಬಜಾರ್ಗೆ ಒಂದು 10 ಜೊತೆ ಚಪ್ಪಲ್ ತಕೊಂಡು ಬಾ. ಇದೆಲ್ಲ ಬೆಳೆಯಕ್ಕೆ ಹೋಗ್ಬಾರ್ದು. ಬಾಟಲ್ ಕಮ್ಮಿ ಹೋಗಿ ಶೋರೂಮ್ನಲ್ಲಿ ಕಾಯಿಲೆ ಬೂಟು ಚಪ್ಪಲು ಕಲ್ಲಿ ಮಾಡ್ತೀವಲ್ಲ. ಹೌದು. ನನಗೆ ಚಪ್ಪಲ್ ತಗೊಳ್ಳೋ ಯೋಗ್ಯ ಇಲ್ಲ. ಇಲ್ಲಿ ಚಪ್ಪಲ್ ಚಪ್ಪಲು ಬೀಡಿ ಎಲ್ಲ ತಂದ್ಕೊಳ್ಳೋದ ಬೇಜಾರು ಚಂಬ. ಖಾಸಗಿ ಯಜಮಾನರು ಆರ್ಡರ್ ಪ್ರಕಾರ ನಾನು ಅವ್ರ ಮಗನಾಗೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ನೀನು ನನ್ನ ನೌಕನಾಗೆ ಆಕ್ಟಿಂಗ್ ಮಾಡಲೇಬೇಕು. Do you understand, Tanka Secretary? ಚಂದ್ರಶೇಖರ್ ದೇಸಾಯಿ ನನ್ನ ಎದುರಿಗೆ ಮೀಸಿದ್ರಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ನೀನು ನನಗೆ ಗೊತ್ತ ಮೀಸೆ, ನನಗೆ ಮೀಸೆ ಮತ್ತೇನದು? ಹೋಗನೆ ಕೂರು ಸರಿ ಸರಿ, ಒಂದು ಪೇಪರ್ ತಗೊಳ್ಬಾ. ಪೇಪರ್ ತಗೊಳ್ಬಾ. ಮರ್ಯಾದೆ ಬಂದು ಮಾತಾಡೋದು. ಶಾಲೆ ಶಾಲೆ ಕುಟುಂಬಕ್ಕೆ ಸುಂದರಿ ಕೈ ದಿನಕ್ಕೆ ಗುಲಾಮ್. ಬೈಬೇಡರೆ, ನಿಮ್ಮ ಅಪ್ಪಂದ ಬಗ್ಗೆ ಬೈಯಾರೆ, ಒಳಗೋಗಿ ಬೇಕಾದ್ರೆ ನಿಂಗೆ ಬೇಕಾಗತ್ತೆ. ದೊಡ್ಡಬಾರ್ದು ಪೇಪರ್ ತಗೋಬೋದಾ? ಏನೇನು ತಗೋಬೇಕು ಎಲ್ಲ ಹೇಳ್ಬಿಡಬೇಕು, ಬರ್ಕೊಂಡ್ಬಿಡ್ತೀವಿ. ಬರ್ಕೊಳ್ಳುವಂತೆ ಮೊದಲು ಪೇಪರ್ ಮೇಲೆ ನಾನು ಕಾಲು ದಾಟೆ ತಗೊಂಡು ಬಜಾರ್ ಹೋಗಿ ಚಪ್ಪಲು ಸಾಕ್ಸು ಸಾಕು ಸೆಟ್ ತಗೊಂಡು ಬಾ. ಹಂಗೂ ಮನೆಯದು ಇವ್ರು ಮನೆಯದು ಅಂತಾನೆ. ಆ ಹಳೆ ಚಪ್ಪ ತಗೊಂಡು ಹೊರಿಯೋರು
ನನಗೆ ಬುದ್ಧಿ ಶಕ್ತಿ ಬೇಕೇ ಬೇಕಮ್ಮ. ಅನ್ನೋದಿಲ್ಲ ಬರೋದಿಲ್ಲ ಅಲ್ವಾ? ಯಜಮಾನ್ರಿಗೆ ಹೇಳ್ತೀನಿ, ಏನ ಯಜಮಾನ್ರಿಗೆ ಹೇಳ್ತೀನಿ. ಯಾವ ಯಜಮಾನ? ನನಗೆ ಯಜಮಾನ ಇಲ್ಲಿ ನಾನೇ ಮನೆ ಯಜಮಾನ. ನಿಮ್ಮ ಯಜಮಾನ ಯೋಚನೆ ನನಗೆ ಗೊತ್ತಿಲ್ಲ ಅಂತ ಮಾಡ್ತೀವಿ. ನೀನು ನಿಮ್ಮ ಯಜಮಾನ ಬಂದು ಏನ್ ಮಾಡ್ತಿದ್ರು? ಏನ್ ಮಾಡ್ತಿದ್ರು? ಹಳೆ ಬಸ್ಸನ್ನ ಹಳೆ ಸೈಕಲ್ ಐಶ್ವರ್ಯ ಮಾಡ್ತಿದ್ರು. ಬೆಳಿಗ್ಗೆ ಪ್ಲಾಸ್ಟಿಕ್ ಎಲ್ಲ ಆರ್ಸಿಕ್ ಅಂತಿದ್ರು. ಆಮೇಲೆ ದೇವಸ್ಥಾನ ಮನೆಕೊಂಡು ದೇವರು ಹೊಡೆಯೋದು ಶ್ರೀಮಂತ ಆಗಿದ್ದಾರೆ. ನಾನು ಸ್ವಲ್ಪ ಲ್ಯಾಂಡ್ ನೋಡಿಲ್ಲ ಆಸ್ತಿ ಅಂತ ಶ್ರೀಮಂತ ಆಗಿದ್ದಾರೆ. ಯಜಮಾನ್ರು ಬಂದ್ರು. ಯಜಮಾನರು ಬಂದ್ರು. ಅವ್ರ ಮನೆಗೆ ಅನ್ನ ತಿಂತೀನಿ, ಅವ್ರಿಗೆ ಎಲ್ಲ ಮಾತಾಡ್ತೀವಿ. ಅಮ್ಮಗಾರು ಈ ಅಂತ ಅವ್ರ ಮನೆ ಅನ್ನ ತಿಂದು ಅವ್ರು ಹೇಳಿ ಇದೇ ಫಸ್ಟ್ ಇದೇ ಲಾಸ್ಟ್. ಇನ್ನೊಂದು ಸಾರಿ ನನ್ನ ಯಜಮಾನಿಗೆ ಒಂದು ಅವಕಾಶ ಅಂತ ಉಪಯೋಗಿಸ್ಕೊಂಡೆ ಎದೆಷ್ಟು ರಕ್ತ ನೆಚ್ಚಿಬಿಡ್ತೀನಿ ಮಗನೇ. ನಮ್ಮ ಅನ್ನ ಹಾಕೋ ದಡಿಲು ಮಾಡಲೆ ಅವ್ರು ಪಾದ ಬಿಟ್ಟು ನಮಸ್ಕಾರ ಮಾಡಬೇಕು. ನಮ್ಮ ಯಜಮಾನಿ ಬರೋ ಬೇಗ ಒಂದೇ ಕಡೆ ದುಡಿತೀರ, ಒಂದೇ ಪಾತ್ರೆ ಅನ್ನ ತಿಂತೀರಾ, ನ್ಯಾಯ ಹಾಕಿ ತಲೆ ಕಿತ್ತಾಡ್ತೀರಾ. ಸಾಸುನಾಗ್ರೆ ನೀರಾಕಿಗೆ ರೀಚೆ ಅಂತ ಇದಾಯ್ತು. ನೀರಾಕಿ ಸುಮ್ಮನೆ ಕರೆದರು ಅಥವಾ ನಮಗೆ ಪತ್ರ ಬಂದಿಗೆ ಹೇಳ್ಕೊಂಡು ಬಿಟ್ಟೋಗ್ಯಾರಲ್ಲ. ನೀನು ಕಳಿಸಿದ್ಯಾ? ಈ ನಿಮ್ಮ ಖಾಸಗಿ ನನ್ನ ಆರ್ಡರ್ನ ಸಡ್ಡೆ ಮಾಡ್ತಾ ಇದ್ದಾನೆ. ಐಸಿ ಮೋಟರ್ಸ್ ಹೋಪ್ಲೆಸ್ ನನ್ನ ಮಗನೇ, ಜಾತ್ರೆಯಲ್ಲಿ ಎತ್ತಿನ ಹೋಗ್ಬೇಕಿತ್ತು ನನ್ನ ಮಗನೇ, ಮುಗ್ಗಿರಿಗೆ ಜಡೆ ಹಾಕೋ ಹಲ್ಕ ನನ್ನ ಮಗನೇ, ಹಾಗೆ ಹೀಗೆ ಅಂತ ಬೈತಾನೆ. ಯಜಮಾನರು ಬಂದ್ರು ಅಂತ ನಾನು ಹೇಳ್ತೀನಿ, ಯಾವನ ನಿನ್ನ ಯಜಮಾನ? ಯಾವನ ನಿನ್ನ ಯಜಮಾನ? ಇದು ನಾನೇ ಬಂದ ಯಜಮಾನ. ನಿಮ್ಮ ಯಜಮಾನ ಹಿಂದೆ ಏನ್ ಮಾಡ್ತಿದ್ದ? ಅರಸೀಕೆರೆ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆಯಾ ಸೈಕಲ್ ಐಸ್ಕೆಂಡಿ ಮಾಡ್ತಿದ್ದ. ರೋಡಲ್ಲಿ ಪ್ಲಾಸ್ಟಿಕ್ ಹಾಕ್ತಿದ್ದ. ಗಂಡಸದ್ದು ರಂಟೆ ಮುಂಡೆಯರ ಆಸ್ತಿ ಹೊಡೆದು ಶ್ರೀಮಂತ ಆಗಿದ್ದಾನೆ. ಪರಸ್ಥಳ ಮಲಿಕೊಳ್ಳೋ ಜಾಗ ಕೊಡಿದ್ದ, ದೇವಸ್ಥಾನದಲ್ಲಿ ದೇವರು ಹೊಡೆದದ್ದು ಶ್ರೀಮಂತನಾಗಿದ್ದಾನೆ. ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಬೈತಾನೆ. ನನಗೆ ತುಂಬಾ ನೋವಾಯ್ತು. ಸಮಾಧಾನ ತಂದು ಹೌದಿಲ್ಲ? ಅವನು ಹೇಳೋ ಮಾತು ನಿಜೇನ? ಹೇಳಿಕೆ ಮಾತು ಕೇಳಬೇಡಿ ಅಂದ್ರೆ ಹೇಳಿಕೆ ಮಾತು ನಾನಾಗಿ ಕೇಳಕ್ ಹೋಗೋಣ. ಸ್ವತಃ ಕಿವಿಯಾಗಿ ನಾನೇ ಕೇಳಿದ್ದೀನಿ. ಅಲ್ಲ ಯಜಮಾನ ಅಂತ ಹಸಿರಿನಂತ ಸಾಹಿತ್ಯ ಬಾಯ ಅಷ್ಟಿನ ಸಾಹಿತ್ಯ ಅಷ್ಟಿನ ಸಾಹಿತ್ಯ ಹುಟ್ಟಿದ್ದೆ ನಿನ್ನಿಂದ ಮಗನೇ. ಹುಟ್ಟೆ ನೀನು ಆ ಸಮಯ ನಮ್ಗೆ ಕೈ ಸುಮಾರು ಮಾತಾಡಿದ್ರೆ ಕೈ ಸುಮಾರು ಐತೆ ಅನ್ನೋದು ನೋಡ. ಕೊನೆಯ ಹೇಳ್ತಾನೆ, ಈ ನಮ್ಮ ಮೂರ್ಖ ವರ್ತನೆಯಿಂದ ನಾವು ಆಡೋ ನಾಟಕ ಅದಕ್ಕೆ ನಿಲ್ಬೇಕು. ನೌಕರಿ ಕಳ್ಕೊಂಡು ಬಚ್ಚಾಗ್ತಿದೆ, ದುರ್ಗ ಮುಟ್ಬೇಕಾಗಿತ್ತು. ಹುಷಾರ್ ನೋಡಿದ್ರೆ ಎಷ್ಟು ಕರೆಕ್ಟಾಗಿ ಆಕ್ಟಿಂಗ್ ಮಾಡ್ತಾನೆ ನಮ್ಮ ಡ್ರೈವರ್ ವಿರೂಪಾಕ್ಷಿ. ನಾಟ್ ಸೇ ವಿರೂಪಾಕ್ಷಿ, ಬಿ ಸೇ ಪಾಲಾಕ್ಷಿ ಮೈ ಫಾದರ್. ಐ ಆಮ್ ಸಾರಿ ಮೈ ಸರ್. ಇಬ್ಬರಿಗೂ ಇಂಗ್ಲಿಷ್ ಬರೋದಿಲ್ಲ ಅವ್ರಿಗೆ. ನೋಡ ಚಿಕ್ಕನಿಂದಲೇ ಕೇಳಬೇಕು ತಿಳಿತಾ? ಈ ನಿಮ್ಮ ಖಾಸಗಿ ಹತ್ರ ನ್ಯಾಯಾಲಯವನ್ನು ನೆನಪಿಕೊಂಡಿದ್ದು ಹೇಳಿ, ಇಲ್ಲ ಅಂದ್ರೆ ಪಾತ್ರ ಆಸ್ತಿ ಓಡೋಗಿ ಬಣ್ಣ ಹಾಸ್ಕೊಂಡು ಓಡೋಗ್ತೀನಿ ನೋಡಿ ಅಷ್ಟೇ. ಅಲ್ಲ ಅದು ಅಲ್ಲ ನೋಡು. ಯಾವುದೇ ಮನುಷ್ಯ ಒಂದು ಪಾತ್ರಕ್ಕಂತ ಒಂದು ಸಲ ಬಣ್ಣ ಹಚ್ಚಿದ ಮೇಲೆ ಆ ಪಾತ್ರ ಮುಗಿಯೇ ವಿನಃ ಬಣ್ಣ ಹರಿಸಬಾರ್ದು ವಿರೂಪಾಕ್ಷಿ. ನಾಟ್ ಸೇ ವಿರೂಪಾಕ್ಷಿ, ಬಿ ಸೇ ಪಾಲಾಕ್ಷಿ ಮೈ ಫಾದರ್. ನೋಡ ಚಿಕ್ಕ ಚಿಕ್ಕವರು ಪ್ರತಿಯೊಂದು ಆತನ ಚಾಚು ತಪ್ಪಾಗಿ ಅಭ್ಯಸಿಸಬೇಕು. ಇಲ್ಲ ಅಂದ್ರೆ ನಾನೇ ನಿನ್ನ ಡಿಸ್ಮಿಸ್ ಮಾಡಿಬಿಡ್ತೀನಿ. ಸೈ ಆಕ್ಟಿಂಗ್ ಅನ್ಬೇಕು. ಇದಕ್ಕೆ ನೀವು ಈ ಪಾತ್ರ ನೀವು ಮಾಡ್ತಿದ್ದ ಹೊರಟಿದ್ದಲ್ಲ, ನೀಗೆಲ್ಲ ಆಗುತ್ತಲ್ಲ. ಒಟ್ಟು ನೋಡ್ಬೇಕಾಗಿತ್ತು. ಬರೀ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಎಲ್ಲ ಮಾತಾಡ್ತೀರಿ, ಎಲ್ಲ ಹೇಳ್ಕೊಡ್ತೀರಿ. ನೋಡು, ನಾನು ಮುಲ್ಲ ಹೋಗೋಕ್ಕಿಂತ ಮುಂಚೆ 4 ಲಾರಿ 4 ಕಾರು 3 ಬಸ್ಸು ಎಲ್ಲ ರೆಡಿಯಾಗಿರಬೇಕು. ಆ ಪೇಪರ್ ಮೇಲೆ ಒಂದು ಪಾತ್ರದ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಗೆ ಹೋಗಿ 10 ಜೊತೆ ಬೂಟ್ ಚಪ್ಪಲ್ ಖರೀದಿ ಮಾಡಿ ಬಟ್ಟೆಯಲ್ಲಿ ಗಂಟು ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ನೋಡ್ರಿ ನಮ್ಮ ಪರಿಸ್ಥಿತಿ ಎಲ್ಲಿ ಬಂತು. ಪಬ್ಲಿಕ್ ರೋಡ್ ಕಾರು ಪರಿಸ್ಥಿತಿ ಎಷ್ಟು ಟೈಮ್ ಸುಮಾರು ಆಗಿರ್ಬೇಕು. ಎಲ್ಲಿ ಭಾಗವತ ತಗೋ, ಭಾಗವತ ತಗೊಳ್ಳೋ.
ಹಾ ಯಾಕೆ ಅನುಮಾನ ನಮ್ಮಪ್ಪ ಡ್ರೈವರು ಬ್ರೇಕ್ ಒತ್ತಿ ಒತ್ತಿ ಇಂಚ್ ಕಡಿಮೆ ಆಗೈತೆ. ಹಾ ಹೌದು ಹೌದು. ಹಾ ಜಾಸ್ತಿ ಈಗ ಹೊಸ ಡ್ರೆಸ್ಗಳ ಜೊತೆ ಇನ್ನೂ 16 ಡ್ರೆಸ್ಗಳನ್ನ ಖರೀದಿ ಮಾಡಬೇಕು. ಹಾಗೆ ಮದುವೆ ಆದ್ಮೇಲೆ ತೋಟ ಸುತ್ತಾಡ್ಕೊಂಡು ಹೋಗೋದಕ್ಕೆ ಕಾಟೆವಾಡೆ ಕುದುರೆ, ಹೆಂಡತಿ ರೂಮ್ ಹೋಗೋದಕ್ಕೆ ಕಾಂಟೇಸ ಕಾರು. ಹಾ ಅದೆಲ್ಲ ಆವಾಗ. ಈಗ ಅದ್ರ ಜೊತೆ ಹಂಟಿಂಗ್ ಡ್ರೆಸ್, ಕೋಟು, ಪ್ಯಾಂಟು, ಶೂ, ನಟ್ಟು, ಬೋಲ್ಟು, ಸ್ಟೆಪ್ನಿ, ಸ್ನ್ಯಾಪ್ ಇವೆಲ್ಲ ಯಾಕಂತ ಕಾಶಿ. ಈಗ ನಾನು ಯಾರು? ಈಗ ನಾನು ಯಾರು ಅಂತ ಇಲ್ಲಿ ಇರೋ ನೀನು ಒಬ್ಬರು ಮುಟ್ಟಿಲ್ಲ, 3 ಜನ ಮಾತಾಡಿ ಯಾರು? ಮಾಡಿದ್ದೆ. ಅವೆಲ್ಲ ಅಲ್ಲ, ಈಗ ನಾನು ಯಾರು? ಚಿಕ್ಕದಾಗಿ ಬಹಳ ಶಬ್ದವರು ಕುಚಿತದಿಂದ ಸುಲ್ತಾನು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿನ್ನ ಮರ್ಯಾದೆ ಉಳಿಯಿಲ್ಲ. ಹೀಗೆ ಗುಡಿಸಿಗೆ ಮರ್ಯಾದೆನಾ? ಕಮಾನ್ ಫಾಲೋ ಮೀ. ಪಬ್ಲಿಕ್ ಮರ್ಯಾದೆ ಇಲ್ಲಿ ಬಂದು ನಮ್ಮ ಪರಿಸ್ಥಿತಿ 6 ವರ್ಷ ಕಾಲ ಪರಿಸ್ಥಿತಿ ಬಂತು. ಏನ್ ಮಾಡೋದು?